ಪಶ್ಚಿಮ ಏಷ್ಯಾದ ಹಲವಾರು ದೇಶಗಳ ಮೇಲೆ ಇರಾನ್ ದಾಳಿ. ಹಾರ್ಮುಜ್ ಜಲಸಂಧಿಯಲ್ಲಿ ಕಂಟೇನರ್ ಹಡಗಿನ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಒಬ್ಬ ಭಾರತೀಯ ನಾವಿಕ ಕಾಣೆಯಾದ ಘಟನೆಗೆ ಸಂಬಂಧಿಸಿದಂತೆ ಭಾನುವಾರ ಮುಂಜಾನೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿತು. ಬಹ್ರೇನ್, ಕುವೈತ್, ಕತಾರ್, ಜೋರ್ಡಾನ್ ಮತ್ತು ಓಮನ್ ಸೇರಿದಂತೆ ಪಶ್ಚಿಮ ಏಷ್ಯಾದ ಹಲವಾರು ದೇಶಗಳ ಮೇಲೆ ಇರಾನ್ ದಾಳಿ ನಡೆಸಿತು. ಭಾನುವಾರದ ನಂತರ ಅಮೆರಿಕ ಮತ್ತೆ ದಾಳಿ ಮಾಡಿತು. ಇರಾನ್ನ ಸರ್ಕಾರಿ ಸ್ವಾಮ್ಯದ IRNA ಸುದ್ದಿ ಸಂಸ್ಥೆ ಜಲಸಂಧಿಯ ಬಳಿಯಿರುವ ಕೆಶ್ಮ್ ದ್ವೀಪದ ಗವರ್ನರ್ ಅವರನ್ನು ಉಲ್ಲೇಖಿಸಿ ಮಿಲಿಟರಿ ಗುರಿಗಳ ಮೇಲೆ ಸ್ಫೋಟಕಗಳನ್ನು ಹಾರಿಸಲಾಗಿದೆ, ಯಾವುದೇ ಸಾವುನೋವುಗಳು ಸಂಭವಿಸಿಲ್ಲ ಎಂದು ಹೇಳಿದೆ. ಕರಾವಳಿ ನಗರವಾದ ಬಂದರ್ ಅಬ್ಬಾಸ್ ಮತ್ತು ಉತ್ತರಕ್ಕೆ ಹಾಜಿಯಾಬಾದ್ ನಗರದಲ್ಲಿ ಸ್ಫೋಟಗಳ ಶಬ್ದ ಕೇಳಿಬಂದಿದೆ ಎಂದು ಅದು ಹೇಳಿದೆ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣಾ ತಾಣಗಳು, ಮದ್ದುಗುಂಡು ಡಂಪ್ಗಳು, ಸಂವಹನ ಉಪಕರಣಗಳು ಮತ್ತು ಇತರ ತಾಣಗಳು ಸೇರಿದಂತೆ 140 ಗುರಿಗಳನ್ನು ಹೊಡೆದುರುಳಿಸಿದೆ ಎಂದು ಅಮೆರಿಕದ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಇತ್ತೀಚಿನ ದಿನಗಳಿಗಿಂತ ಹೆಚ್ಚು ತೀವ್ರವಾದ ಈ ದಾಳಿಗಳು ಹಡಗು ಸಾಗಣೆಗೆ ಬೆದರಿಕೆ ಹಾಕುವ ಇರಾನ್ನ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತವೆ ಎಂದು ಅದು ಹೇಳಿದೆ. ನಾವು ನಿನ್ನೆ ರಾತ್ರಿ ಅವುಗಳ ಮೇಲೆ ಬಾಂಬ್ ದಾಳಿ ನಡೆಸಿದ್ದೇವೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಟೆಹ್ರಾನ್ ಬಳಿಯ ಪ್ರಾಂತ್ಯದಲ್ಲಿರುವ ಮಿಲಿಟರಿ ತಾಣಗಳು ಸೇರಿದಂತೆ ದೇಶಾದ್ಯಂತ ಅಮೆರಿಕದ ದಾಳಿಗಳನ್ನು ಇರಾನ್ ರಾಜ್ಯ ಮಾಧ್ಯಮ ನಂತರ ವರದಿ ಮಾಡಿತು. ನೌಕಾಪಡೆಯ ಅಧಿಕಾರಿಯೊಬ್ಬರು ಸಾವನ್ನಪ್ಪಿದ್ದಾರೆ ಎಂದು ಅಧಿಕೃತ ಸುದ್ದಿ ಸಂಸ್ಥೆಗಳು ತಿಳಿಸಿವೆ. ಅಮೆರಿಕದ ಮಿಲಿಟರಿ ಪಡೆಗಳನ್ನು ಹೊಂದಿರುವ ಈ ಪ್ರದೇಶದ ರಾಷ್ಟ್ರಗಳ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಪ್ರತೀಕಾರ ತೀರಿಸಿಕೊಂಡಿತು, ಆದರೆ ಜಲಸಂಧಿಯನ್ನು ತಾನು ಮಾತ್ರ ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿತು. ಭಾನುವಾರ ಜಲಸಂಧಿ ತೆರೆದಿದೆ ಎಂದು ಅಮೆರಿಕ ಸೇನೆ ಮತ್ತು ಟ್ರಂಪ್ ಪ್ರತಿಪಾದಿಸಿದರು. ಶಾಂತತೆ ಪುನಃ ಸ್ಥಾಪಿಸುವವರೆಗೆ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಇರಾನ್ ಹೇಳಿದೆ. ಸರ್ಕಾರಿ ಗೌರವದೊಂದಿಗೆ ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯಕ್ರಿಯೆ. ಮೈಸೂರಿನ HD ಕೋಟೆ ತಾಲೂಕಿನ ಕಣಿಯನಹುಂಡಿಯ ತೋಟದ ಮನೆಯಲ್ಲಿ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆಯು ಭಾನುವಾರ ಸಂಜೆ ಸಕಲ ಸರ್ಕಾರಿ ಗೌರವದೊಂದಿಗೆ ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ನೆರವೇರಿತು. ಜಾನಕಿ ಮೊಮ್ಮಗಳು ಅಪ್ಸರಾ ಹಾಗೂ ಸೊಸೆ ಉಮಾ ಅವರು ಮುಂದೆ ನಿಂತು ಧಾರ್ಮಿಕ ವಿಧಾನ ನಡೆಸಿಕೊಟ್ಟರು. ಅಪ್ಸರಾ ಸಂಜೆ 5:36 ಚಿತೆಗೆ ಬೆಂಕಿಯಿಟ್ಟರು. ಆ ಮೂಲಕ ಸಂಗೀತ ಲೋಕದ ಅಪ್ರಮತಿಮ ಧ್ವನಿಯೊಂದು ಮರೆಯಾಯಿತು. ಸಶಸ್ತ್ರ ಮೀಸಲು ಪಡೆಯ ಇನ್ಸ್ಪೆಕ್ಟರ್ ದೇವಿಪ್ರಸಾದ್ ನೇತೃತ್ವದ 10 ಜನ ಪೊಲೀಸ್ ಸಿಬ್ಬಂದಿಗಳ ತಂಡ ಗಾಳಿಯಲ್ಲಿ 3 ಸುತ್ತು ಗುಂಡು ಹೊಡೆದರು. ಪೊಲೀಸ್ ಬ್ಯಾಂಡ್ ರಾಷ್ಟ್ರಗೀತೆ ನುಡಿಸಿತು. ನೆಚ್ಚಿನ ಗಾಯಕಿಯ ಅಂತ್ಯಕ್ರಿಯೆಗಾಗಿ ಸಾವಿರಾರು ಅಭಿಮಾನಿಗಳು ಸೇರಿದ್ದರು. ಸುತ್ತಲೂ ಬ್ಯಾರಿಕೇಡ್ ಅಳವಡಿಸಿ ಜನ ಒಳ ಬರದಂತೆ ತಡೆಲಾಗಿತ್ತು. ಚಿತೆಗೆ ಬೆಂಕಿ ಇಡುತ್ತಿದ್ದಂತೆ ಅಭಿಮಾನಿಗಳು ಅಮರವಾಗಲಿ ಜಾನಕಮ್ಮ, ಅಮರವಾಗಲಿ ಎಂದು ಕೂಗಿದರು. ರಸ್ತೆಯುದ್ದಕ್ಕೂ ಅಭಿಮಾನಿಗಳಿಂದ ನಮನ. ಮಹಾರಾಜ ಮೈದಾನದಿಂದ ಹೊರಟ ಪಾರ್ಥಿವ ಶರೀರವು ಕಣಿಯನಹುಂಡಿ ತಲುಪುವ ರಸ್ತೆಯ ಉದ್ದಕ್ಕೂ ಅಭಿಮಾನಿಗಳು ಗುಂಪಾಗಿ ಸೇರಿದ್ದರು. ಹೂವಿನಿಂದ ಅಲಂಕೃತಗೊಂಡಿದ್ದ ವಾಹನ ತೆರಳುತ್ತಿದ್ದಂತೆ ರಸ್ತೆ ಬದಿ ನಿಂತಿದ್ದ ಮಹಿಳೆಯರು ಕೈ ಮುಗಿದು ಕಣ್ಣೀರಾದರು. ಹಳ್ಳಿಗಳಲ್ಲಿ ಮನೆಯಿಂದ ಓಡೋಡಿ ಬಂದು ಅಂತಿಮ ಯಾತ್ರೆ ಕಣ್ತುಂಬಿಕೊಂಡರು. ಆಂಧ್ರಪ್ರದೇಶದಲ್ಲಿ ಹುಟ್ಟಿ ತನ್ನ ಕಂಠದ ಮೂಲಕವೇ ದೇಶದೆಲ್ಲೆಡೆ ಹೆಸರು ಮಾಡಿದ ಎಸ್ ಜಾನಕಿ ಅವರ ಕೊನೆಯ ಯಾತ್ರೆಗೆ ಮೈಸೂರಿನ ಜನ ಗೌರವದಿಂದ ನಮಿಸಿದರು.